ನಮಸ್ಕಾರ ಮಕ್ಕಳೇ, ಇಂದು ನಾವು ಕೇಳೋಣ ಧೈರ್ಯ, ಭಕ್ತಿ ಮತ್ತು ಜ್ಞಾನ ತುಂಬಿದ ಒಂದು ಸುಂದರ ಕಥೆ, ಅರ್ಜುನ ಮತ್ತು ಕೃಷ್ಣನ ಕಥೆ. ಯುದ್ಧಭೂಮಿಯಲ್ಲಿ ಅರ್ಜುನ ದುಃಖದಿಂದ ಕುಳಿತಿದ್ದ. ನನ್ನ ತಾತ, ಗುರು, ಬಂಧುಗಳನ್ನು ಹೇಗೆ ಹೊಡೆಯಲಿ? ನನಗೆ ಯುದ್ಧ ಬೇಡ ಎಂದು ಅಳಲು ತೋಡಿಕೊಂಡ. ಕೃಷ್ಣ ಮೃದುವಾಗಿ ಹೇಳಿದರು, ಅರ್ಜುನ, ನೀನು ಯಾಕೆ ಅಳುತ್ತಿದ್ದೀಯಾ? ನೀನು ದೇಹವನ್ನು ಮಾತ್ರ ನೋಡುತ್ತಿದ್ದೀಯಾ, ಆತ್ಮವನ್ನು ಅಲ್ಲ. ಆತ್ಮಜ್ಞಾನ, ಆತ್ಮ ಎಂದಿಗೂ ಸಾಯೋದಿಲ್ಲ. ಕೃಷ್ಣ ಹೇಳಿದರು, ದೇಹ ಮಾತ್ರ ಸಾಯುತ್ತದೆ, ಆತ್ಮ ಶಾಶ್ವತ. ಹಳೆಯ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ಹಾಕುವ ಹಾಗೆ ಆತ್ಮ ಹಳೆಯ ದೇಹ ಬಿಟ್ಟು ಹೊಸ ದೇಹ ಪಡೆಯುತ್ತದೆ. ಅರ್ಜುನ ಆಶ್ಚರ್ಯದಿಂದ ಕೇಳಿದ, ಹಾಗಾದ್ರೆ ಯಾರು ನಿಜವಾಗಿಯೂ ಸಾಯೋದಿಲ್ಲವಾ? ಹೌದು, ಕೃಷ್ಣ ನಗಿದರು. ಕರ್ಮ, ಕರ್ತವ್ಯ ಮಾಡುವುದು. ಅರ್ಜುನ, ನೀನು ಯೋಧ. ಯುದ್ಧ ಮಾಡುವುದು ನಿನ್ನ ಕರ್ತವ್ಯ. ಓದೋದು ವಿದ್ಯಾರ್ಥಿಯ ಕೆಲಸ. ಕೆಲಸ ಮಾಡೋದು ರೈತನ ಕೆಲಸ. ರಕ್ಷಿಸೋದು ಯೋಧನ ಕೆಲಸ. ನಮ್ಮ ಕೆಲಸವನ್ನು ತಪ್ಪಿಸಿಕೊಳ್ಳಬಾರದು. ಸ್ಥಿತಪ್ರಜ್ಞ, ಶಾಂತ ಮನಸ್ಸು. ಕೃಷ್ಣ ಹೇಳಿದರು, ನಿಜವಾದ ಜ್ಞಾನಿ ಯಾರು ಗೊತ್ತಾ? ಸುಖ ಬಂದರೂ ಜಾಸ್ತಿ ಹಿಗ್ಗುವುದಿಲ್ಲ, ದುಃಖ ಬಂದರೂ ಕುಗ್ಗುವುದಿಲ್ಲ. ಕೋಪ ಬೇಡ, ಭಯ ಬೇಡ, ಯಾವಾಗಲೂ ಶಾಂತ. ಗಾಳಿ ಬಂದರೂ ಕದಲದ ಬೆಟ್ಟದಂತೆ ಇರಬೇಕು. ಅರ್ಜುನ ನಿಧಾನವಾಗಿ ಧೈರ್ಯ ಪಡೆಯಲು ಶುರು ಮಾಡಿದ. ಮಕ್ಕಳಿಗೆ ಸರಳ ಉದಾಹರಣೆ. ಪರೀಕ್ಷೆಯಲ್ಲಿ ಮಾರ್ಕ್ ಹೆಚ್ಚು ಬಂದರೆ ಹಿಗ್ಗಬೇಡಿ, ಕಡಿಮೆ ಬಂದರೆ ಅಳಬೇಡಿ, ಮತ್ತೆ ಪ್ರಯತ್ನ ಮಾಡಿ. ಅದೇ ಸ್ಥಿತಪ್ರಜ್ಞ. ಈ ಅಧ್ಯಾಯದ ಸಂದೇಶ: ಆತ್ಮ ಶಾಶ್ವತ, ಕರ್ತವ್ಯ ಮುಖ್ಯ, ಮನಸ್ಸು ಶಾಂತವಾಗಿರಲಿ, ಧೈರ್ಯ ಕಳೆದುಕೊಳ್ಳಬೇಡಿ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಸುಂದರ ಕಥೆಯೊಂದಿಗೆ. ನಮಸ್ಕಾರ.